ಕಾರಣ ಈಗಾಗಲೇ ಹೇಳಿದ್ದೀನಿ, 2 ಬಾರಿ ಭಾರತೀಯ ಜನತಾ ಪಕ್ಷ ನನಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ವಿ. ಜನ 75,000 ಮತಗಳ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾನು BSR ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದೆ. 3 ಸಲ ರನ್ನರ್ ಅಪ್ ಆಗಿದೆ, ಸೆಕೆಂಡ್ ಪ್ಲೇಸ್ ರನ್ನರ್ ಅಪ್. ಎಲ್ಲೋ ಒಂದು ಕಡೆ ನನಗನ್ನಿಸ್ತೀನಿ ಸಾಕೆಂದರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ಭಾಗವಹಿಸ್ಕೋಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥವ್ರು, ನಾನು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವ್ರ ಜೊತೆಗಿದ್ದೀನಿ. ಬರ್ತಕ್ಕಂಥ ಚುನಾವಣೆ ಯಾವುದೇ ಬಂದರೂ ಕಾರ್ಯಕರ್ತರ ಚುನಾವಣೆಗೆ ಮತ್ತೆ ನಾನು ಅವ್ರ ಚುನಾವಣೆ ಮಾಡ್ತೀನಿ, ಆ ಪ್ರಶ್ನೆನೇ ಇಲ್ಲ. ನನಗವರು ಸುಮಾರು 3 ಚುನಾವಣೆಯಲ್ಲಿ ಕಾರ್ಯಕರ್ತರು ಗಟ್ಟಿಯಾಗಿ ನಿಂತು ನನ್ನ ಪರವಾಗಿ 75,000 ರನ್ನರ್ ಅಪ್ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಆದರೆ ಇಲ್ಲಿ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗದು ಎಲ್ಲಿಯೂ ಕೂಡ ಆಗಿ ಬರೋದಿಲ್ಲ. ನಾನು ಹಿಂದೆ ಕೂಡ ಹೇಳಿದೆ. ಹಾಗಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅಂದರೆ ನೀವು ರಾಜಕೀಯದಿಂದ ದೂರ ಇರೋದ್ರಿಂದ ನಿಮ್ಮ ಬೆಂಬಲಿಗೆ ಗದಗ BJPಯಲ್ಲಿ ಸರಿಯಾದ ಒಗ್ಗಟ್ಟಿಲ್ಲ. ಇನ್ನೊಂದು BJPಯಲ್ಲಿ ಪಂಗಡಗಳು 2 ಬಣಗಳು ಕೂಡಿದ ಯಾವ ಪಂಗಡ ನಾವು ರಾಜಕಾರಣದಿಂದ ದೂರದೇ ಹೋದ್ಮೇಲೆ ಆ ಬಣಗಳ ಪ್ರಶ್ನೆನೇ ಇಲ್ಲ. ಮುಂದೆ MLA ಆಗಬೇಕನ್ನೋರು, MLA ಆಗ್ತಕ್ಕಂಥ ಅಭ್ಯರ್ಥಿ ಯಾರೇ ಇರಲಿ, ಅವರು ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗಿ ಅವ್ರಿಗೂ ಶಕ್ತಿ ಮೂಡೋದ್ರ ಮೂಲಕ, ಆ ಕಾರ್ಯಕರ್ತರ ಶಕ್ತಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಅವರೊಬ್ಬ ನಾಯಕ ಆಗಿ ಹೊರಹೊಮ್ಮಬೇಕು. ಬಿಟ್ಟು ದೂರ ಇಡ್ತೇನೆಂದ್ರೆ ಅದಕ್ಕೆ ಲಾಭ ಹಾನಿ ಅವರು ವಿಚಾರ ಮಾಡ್ಬೇಕು, ನಾನು ಯಾಕೆ ವಿಚಾರ ಮಾಡಲಿ? ತಾವು ಅಂದರೆ ಈಗ ರಾಜಕೀಯ ನಿವೃತ್ತಿ ಪಡಿತಾರೆ. ನಿವೃತ್ತಿ ಅಂತ ಹೇಳೋದು, ನಾ ಚುನಾವಣೆ ರಾಜಕಾರಣದಾಗ ಇಲ್ಲ. ಈ ಕಾರ್ಯಕರ್ತರ ಚುನಾವಣೆ ಬರುತ್ತೆ, ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕಾರ್ಯಕರ್ತರ ಚುನಾವಣೆ ನಾನು ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಿ. ಹಿಂಗೇನಂತ ಪ್ರಶ್ನೆ ಬಂದಿಲ್ಲಲ್ಲ. ಅಂದರೆ ತಮ್ಮ ರಾಮ ಮಂದಿರದ ಏನು ಇದು ಭೀಮ ಮಂದಿರ ಅಭಿಮಾನ ಐತಲ್ಲ, ಇದು ಒಂದು ರಾಜಕೀಯದ ಉದ್ದೇಶಕ್ಕೆ ಬಳಸಕತ್ತಾರ. ಯಾರು ರಾಜಕೀಯ ಉದ್ದೇಶಕ್ಕೆ ಬಳಸಂಗಿದ್ರೆ ನಾವು ಹೋದ ಸಲ ಏನಂದ್ರಿ, ಚುನಾವಣೆ ಬಂದೈತಿ ಮಾಡ್ತಾ ಇದ್ದಾರೆ ಅಂದ್ರಿ. ಈ ಸಲ ಯಾವ ಚುನಾವಣೆ? ರಾಜಕಾರಣದಿಂದ ದೂರ ಇದ್ಕೊಂಡು ಎಲ್ಲರೂ ಸಮಾನರಾಗಿ ಇದ್ಕೊಂಡು ಒಬ್ಬ ರಾಜಕಾರಣಿ ಆಗ್ಬೇಕಂದ್ರೆ ಯಾವ ವ್ಯಕ್ತಿತ್ವ ಹೊಂದಬೇಕು, ಎಲ್ಲ ಸಮಾಜದಲ್ಲಿ ಹೇಗೆ ತೊಗೊಂಡು ಹೋಗ್ಬೇಕಂತಕ್ಕಂಥ ಸಂದೇಶ ಕೂಡ ಇದ್ರಾಗ ಇರ್ತೈತಿ. ಅದನ್ನು ರಾಜಕಾರಣ ಮಾಡೋರು ತಿಳ್ಕೊಬೇಕು.